ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಂದ್ರೆ ವ್ಯವಹಾರಿಕ ಪತ್ರ ರೀ. ವ್ಯವಹಾರಿಕ ಪತ್ರ ಇಂಪಾರ್ಟೆಂಟ್ ರೀ. ಫಿಕ್ಸ್ ಕ್ವಶನ್ ರೀ. 4 ಅಂಕಕ್ಕೆ ವಿಡಿಯೋನ ಕೊನೆ ತನಕ ನೋಡ್ರಿ. ಯಾರ್ಯಾರು ವ್ಯವಹಾರಿಕ ಪತ್ರ ಬರ್ತದ, ಇಂಪಾರ್ಟೆಂಟ್ ಕ್ವಶನ್ ಫಿಕ್ಸ್ ಕ್ವಶನ್ ರೀ. ಯಾವ ರೀತಿ ಬರಿಬೇಕು ಎಂಬುದನ್ನು ನೋಡ್ಕೊರಿ. ಹಾಗೆ ನಮ್ಮ ಚಾನಲ್ಗಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ವ್ಯವಹಾರಿಕ ಪತ್ರಗಳನ್ನು ನೋಡು. ಒಂದು ಎಂಟು ವ್ಯವಹಾರಿಕ ಪತ್ರ ಅದಾವ. ವೆರೈಟಿ ಇರ್ತಾವೆ ಪ್ರತಿಯೊಂದನ್ನು. ಇಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾನೆ ಆ ರೀತಿ ನಾವು ಬರಿಬಹುದು ರೀ. ಯಾವ ರೀತಿ ಬರಿಬೇಕು, ಯಾವ ರೀತಿ ಕ್ವಶನ್ ಕೇಳ್ತಾನೆ ಎಂಬುದನ್ನು ನೋಡ್ರಿ. ಇಲ್ಲಿ 3 ದಿನಗಳ ರಜೆಯ ಕೋರಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಒಂದು ರಜೆ ಅರ್ಜಿ ಬರೆಯಿರಿ ಅಂತ ಹೇಳ್ತಾರೆ. ಅದೇ ರೀತಿ ಸ್ಟಾರ್ಟಿಂಗ್ ಏನು ನೋಡಕ್ರೆ ನಾವು ದಿನಾಂಕ ಹಾಕ್ಬೇಕ. ದಿನಾಂಕ ಹಾಕ್ರಿ. ಇವತ್ತಿನ ದಿನ ಹಾಕ್ರಿ. ಬೇಕಾರೆ ಯಾವ್ದು ಬೇಕಾದ್ರೆ ದಿನ ಹಾಕ್ರಿ. ಬೇಕಾರೆ ಅಲ್ಲಿ ಕೊಟ್ಟಿರ್ತಾರ ಅದನ್ನ ಹಾಕ್ರಿ. ಇಂದ ನಾವು ಯಾರಿಗೆ ಬರತ್ತದೆ? ಇಂದ ಚೈತನ್ ದ್ವಿತೀಯ PUC ವಾಣಿಜ್ಯ ವಿಭಾಗ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗದಗ. ಇಲ್ಲಕರೆ ಹೆಂಗೆ ಮಾಡ್ತಾರೆ, ವಿಷಯನ ಅಲ್ಲಿ ಕೊಟ್ಟಿರ್ತಾರ, ವಿಷಯ ಕೊಟ್ಟಿರ್ತಾರ, ಅದು ಕೊಟ್ಟಿರ್ತಾರ. ಇಲ್ಲ ಕಾಲೇಜಲ್ಲಿ ಮೆನ್ಷನ್ ಮಾಡೋದ್ರಿಂದ ಬೇರೆ ಕಾಲೇಜ್ ನೇಮ್ ಕೊಟ್ಟಿರ್ತಾರ, ಅದನ್ನ ಅಲ್ಲಿ ಬರ್ರಿ. ಯಾರಿಗೆ? ಇವರಿಂದ ಅಂದ್ರೆ ಈಗ ನಾನ ಉದಾಹರಣೆ ನಂದು ಹೆಸರು ಕಾಲೇಜು ಇಲ್ಲಿ ಹಾಕ್ಬೇಕ್ರಿ. ತನ್ನ ಯಾರಿಗೆ ರೀ ಸೂಟಿ ನಾನು 3 ದಿನ ರಜೆ ನೀಡ್ಬೇಕಂದ್ರೆ ಯಾರಿಗೆ ಕೊಡಬೇಕು? ಇವರಿಗೆ ಹಾಕಿ ಪ್ರಾಂಶುಪಾಲರಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗದಗ ಅವ್ರ ಕಾಲೇಜನ್ನು ನಾವು ಓದತೀನಿ. ಅದ ಕಾಲೇಜಿನ ಇವರಿಗೆ ಎಂಬುದನ್ನು ಹಾಕಿ ನೀವು ಬರೀಬೇಕು. ಇವರಿಗೆ ಅಂದ್ರೆ ಪ್ರಿನ್ಸಿಪಾಲ್ಗೆ ಕೋರಿಕೆ ಮಾಡ್ಬೇಕಾಗಿತ್ರಿ. ಅದಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗದಗ ಯಾರಿಗೆ? ಮಾನ್ಯರೇ. ನಾನು ದೊಡ್ಡವರ ಕರ್ರಿ ಮಾನ್ಯರೇ. ವಿಷಯ ಏನು ಬರೀಬೇಕಾದ್ರೆ ವಿಷಯ 3 ದಿನಗಳ ರಜೆ ನೀಡುವ ಕುರಿತಂತೆ ಬರೀಬೇಕು. ಚೇತನ್ ಆದ ನಾನು ದ್ವಿತೀಯ PUC ವಾಣಿಜ್ಯ ವಿಭಾಗದ ವ್ಯಾಸಂಗ ಮಾಡುತ್ತಿದ್ದೇನೆ. ಮುಂದಿನ ವಾರದಲ್ಲಿ ನನ್ನ ಅಕ್ಕನ ವಿವಾಹ ಇರುವುದರಿಂದ ನಾನು ಈ ಮದುವೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ. ಆದ್ದರಿಂದ ದಿನಾಂಕ ಯಾವ ಡೇಟ್ ಇರ್ತದೆ, ಯಾವ ಡೇಟಿಗೆ 3 ದಿನ ಎಲ್ಲಿ ಹಾಕತಿ ಅದನ್ನು ಹಾಕಬೇಕು. 3 ದಿನ ಎಲ್ಲಿ ಹಾಕತ್ತೆ ಆ ಡೇಟನ್ನು ಹಾಕಬೇಕು. ಹಾಕಿ 3 ದಿನಗಳ ನಾನು ಕಾಲೇಜಿಗೆ ಬರಲು ಸಾಧ್ಯವಿಲ್ಲ. ಹಾಗಾಗಿ ನನಗೆ ಈ 3 ದಿನಗಳ ರಜೆ ನೀಡಬೇಕೆಂದು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ವಂದನೆಗಳು. ಧನ್ಯವಾದಗಳೊಂದಿಗೆ ವಂದನೆಗಳು. ನಿಮ್ಮ ತಮ್ಮ ವಿದ್ಯಾರ್ಥಿ ಸಹಿ ಹಾಕ್ರಿ. ಇಲ್ಲಕ ಹೆಸರು ಬರೀರಿ. ಹೆಸರು ಬರಿ. ಇದೇ ರೀತಿ ಬರ್ತಿದ್ದಾದ್ರೆ ನಿಮ್ಗೆ 4 ಅಂಕ ಫಿಕ್ಸ್ ರೀ. 4 ಅಂಕ ಫಿಕ್ಸ್. ಕಟ್ಟಿಟ್ಟ ಬುತ್ತಿ. ಯಾರಿಗೆ ಬರಂಗಿಲ್ಲ, ನನಗೆ ಬರ್ತೈತಿ ನನಗೆ ಬರಂಗಿಲ್ಲ ಅನ್ನೋ ಯೋಚನೆ ಬಿಟ್ಟ ವಿಡಿಯೋನ ಸಂಪೂರ್ಣ ನೋಡ್ರೆ ನಿಮಗೆ ಎಲ್ಲನೂ ಅರ್ಥ ಆಗ್ತದ. ತದನಂತರ ಇಲ್ಲೊಂದು ಕೂಡ ವರ್ಗಾವಣೆ ಪ್ರಮಾಣ ಪತ್ರ ಮತ್ತು ಅಂಕ ಪಟ್ಟಿಯ ಕುರಿತು ಪ್ರಾಂಶುಪಾಲರಿಗೆ ಒಂದು ಪತ್ರ. ಸೇಮ್ ಪ್ಯಾಟರ್ನ್ ಎಲ್ಲಾನು ಸೇಮ್ ರೀ. ಇಂದ ಇವರಿಗೆ ಮಾನ್ಯರೇ ವಿಷಯ ಮತ್ತು ಧನ್ಯವಾದಗಳು. ಈ ವಂದನೆಗಳೊಂದಿಗೆ ಎಷ್ಟು ಗೊತ್ತಿರ್ತಾರೆ ನಿಮ್ಮ 4 ಅಂಕಕ್ಕೆ 4 ಫಿಕ್ಸ್ ತೊಗೋಬೋದು. ಇವಷ್ಟು ನೋಡ್ಕೊರಿ, ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿದ್ದೆ ಅದೆಲ್ಲ ಎಕ್ಸಾಮ್ ಒಳಗೆ ಫಿಕ್ಸ್ ಆನ್ಸರ್ ಬರೀತೀರಿ. ಥ್ಯಾಂಕ್ ಯು. ಹಾಗೆ ನಮ್ಮ ಚಾನಲ್ ಯಾರು ನೋಡ್ತಾರೆ ಹಾಗೆ ನೋಡ್ರಿ, ಸಬ್ಸ್ಕ್ರೈಬ್ ಮಾಡಿರಿ. 4 ಇಲ್ಲಿ 8 ಅದಾವ, 8 ನೋಡ್ರಿ. ಹಾಗೆ ನಮಗೂ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗ್ತೀನಿ. ವೆರಿ ಇಂಪಾರ್ಟೆಂಟ್ ಯಾವ ಬೇಕಲ್ಲ ನಿಮ್ಮ ಕ್ಲಾಸ್ಗಳನ್ನು ಕಮೆಂಟ್ ಮಾಡಿರಿ, ಹಾಕೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.